ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು 1,00,000 ದುಡಿಯೋದ್ರಲ್ಲಿ ಡೇ 9. ಡೇ 8ಅಲ್ಲಿ ತುಂಬಾ ಚೆನ್ನಾಗಿ ಅರ್ನಿಂಗ್ ಆಗಿದೆ. ನೀವು ನೋಡ್ಬೋದು ಬೇಕಂದರೆ ಅದ್ರಲ್ಲಿ ಹಾಕಿದ್ದೀನಿ ಎಷ್ಟೆಷ್ಟು ಅರ್ನಿಂಗ್ ಆಗಿದೆ ಅಂತ. ಇವತ್ತು ಡೇ 9. ಇವತ್ತು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು, ಆದರೆ 8:30ಗೆ ಆರ್ಡರ್ ಕೊಟ್ಟಿದ್ದಾನೆ. ಈಗ ಒಂದು ನಮ್ಮ ಮನೆಯಿಂದನೇ ಒಂದು 100 ಮೀಟರಲ್ಲಿ ಒಂದು ಆರ್ಡರ್ ಬಿದ್ದಿದೆ. ಅಲ್ಲಿ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಮೆಜೆಸ್ಟಿಕ್ ಇದೆ, ಬನ್ನೀಗ ಪಿಕಪ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಏನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆಲಲ್ಲಿ ಸೆಟ್ ಮಾಡಿಕೊಳ್ಳಿ. ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ. ಬನ್ನಿ ಪಿಕಪ್ ಮಾಡೋಣ. ಕಸ್ಟಮರಿಗೆ ಕಾಲ್ ಮಾಡೋಣ ರೀ. ಹಾಂ, ಬ್ರೋ OTP ಓಕೆ ಬ್ರೋ. 7899. ವಯಸ್ಸು 18 ಕಿಲೋಮೀಟರ್ ಇದೆ. ಮೆಜೆಸ್ಟಿಕ್ ಬ್ರೋ, ಮೆಜೆಸ್ಟಿಕ್ ಅಲ್ವಾ ಡ್ರಾಪು? ಓಕೆ ಓಕೆ, ಕೂತ್ಕೊಳ್ಳಿ. ಓಕೆನಾ? ಸೊ ವಯಸ್ಸು ನೋಡ್ಬೋದು 18 ಕಿಲೋಮೀಟರ್ ಇದೆ. 40 ಮಿನಿಟ್ಸ್ ತೋರಿಸ್ತಾನೆ. ಬನ್ನಿ ಹೋಗೋಣ, ಡ್ರಾಪ್ ಮಾಡೋಣ. ಡ್ರಾಪ್ ಮಾಡ್ಬಿಟ್ಟು ಎಷ್ಟು ಕೊಟ್ಟು ಅಂತ ಹೇಳ್ತೀನಿ ನಿಮ್ಮಲ್ಲಿ. ನೋಡ್ಬೋದು ಡ್ರಾಪ್ ಆಗಿದೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ. ಎಷ್ಟು ಕೊಟ್ಟಿದ್ದಾನೆ ಅಂದರೆ 215 ಕೊಟ್ಟಿದ್ದಾನೆ. ನನಗೆ ಎಷ್ಟು ಕೊಡ್ತಾನೆ ಅಂದರೆ ನೋಡೋಣ ಇರಿ. 203 ಕೊಟ್ಟಿದ್ದಾನೆ. ಟೋಟಲು 18 ಕಿಲೋಮೀಟರ್ ಬಂದಿದ್ದು. 203 ಕೊಟ್ಟಿದ್ದಾನೆ. ಯಾಕೆಂದರೆ ಇದರಲ್ಲಿ 0% ಕಮಿಷನ್ ಇದೆ. ಅಂದ್ರೂ ಕಮಿಷನ್ ತೊಗೊಳ್ತಾನೆ. 0% ಕಮಿಷನ್ ಇದ್ರೂ 11 ರೂಪಾಯಿ ಕಮಿಷನ್ ತೊಗೊಂಡಿದ್ದ ನೋಡಿ. ಬನ್ನಿ ನಿಮಗೆ ನೆಕ್ಸ್ಟ್ ರೈಡಲ್ಲಿ ಸಿಗ್ತೀನಿ. ಈಗ ರ್ಯಾಪಿಡೋದಲ್ಲಿ ಡ್ರಾಪ್ ಮಾಡಿ ಒಂದು 5 ನಿಮಿಷ ಕೂಡ ಆಗಿಲ್ಲ. ಆಗಲೇ ಪೋರ್ಟರಲ್ಲಿ ಒಂದು ಆರ್ಡರ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಅಂದರೆ 355 ರೂಪಾಯಿ ಆರ್ಡ್ರ್ ಕೊಟ್ಟಿದ್ದಾನೆ. ಬನ್ನಿ ಪಿಕಪ್ ಹೋಗೋಣ. ಎಷ್ಟು ದೂರ ಇದೆ ಗೊತ್ತು ನೋಡ್ರಿ ನನ್ನ ಪಿಕಪ್ಪು. ಇಲ್ಲೆಲ್ಲ ಜಾಸ್ತಿ ದೂರ ಇರೋಲ್ಲ ಅಂದ್ಕೊಂಡಿದ್ದೀನಿ. ಬನ್ನಿ 900 ಮೀಟ್ರ್ ಇದೆ ಅಷ್ಟೇ. ಹೋಗೋಣ. ಈ ಥರ ಪೋರ್ಟರಲ್ಲಿ ಪಿಕಪ್ ಕಡಿಮೆ ಬೀಳೋದು ತುಂಬ ಕಡಿಮೆ. ಎಲ್ಲ ಪಿಕಪ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮೇಲೇ ಇರುತ್ತೆ ಪೋರ್ಟರಲ್ಲಿ. ಏಕೆಂದರೆ ಪೋರ್ಟರಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸಲ್ಲ. ಬರೀ ಹೆಸ್ರು ಹಾಕ್ಬಿಡ್ತಾನೆ ಎಲ್ಲಿದೆ ಅಂತ. ಅದು ನಾವು ಇಡೀ ಬೆಂಗಳೂರು ಎಲ್ಲ ಗೊತ್ತಿರೋರಿಗೇ ಅದು ಹುಡ್ಕೋದು ಕಷ್ಟ. ಎಷ್ಟು ದೂರ ಕಿಲೋಮೀಟರ್ ಇದೆ ಅಂತ ಅಂದಾಜು ಮಾಡೋದು. ನಾವು ಗೊತ್ತಿಲ್ಲದೆ ಇರೋರು ನೋಡದೆ ಎತ್ಕೊಂಡ್ರೆ 3-4 ಕಿಲೋಮೀಟ್ರ್ ಇರುತ್ತೆ ಒಂದೊಂದು ಸರಿ. ಪಿಕಪ್ಪು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಏನಿಲ್ಲ. ನಾವು ಹೋಗಲೇಬೇಕಾಗತ್ತೆ. ಬನ್ನೀಗ 900 ಮೀಟ್ರ್ ಇದೆ. ನಿಮಗೆ ಪಿಕಪ್ ಮಾಡಾದ್ಮೇಲೆ ಸಿಗ್ತೀನಿ. ನೋಡ್ಬೋದು ಪೋರ್ಟರಲ್ಲಿ ಆರ್ಡ್ರ್ ಪಿಕ್ ಮಾಡಿದ್ದೀನಿ. ಇಲ್ಲಿ ಬಂದು ಟ್ರಾವೆಲ್ಸಲ್ಲಿ ನೋಡಿದ್ರೆ ದೊಡ್ಡ ಬಾಕ್ಸ್ ಎಲ್ಲ ನೋಡಿದ್ರೆ ಎಲ್ಲಿ ಗಾಬರಿ ಆಗೋಯ್ತು ಗುರು, ಎಷ್ಟು ದೊಡ್ಡ ಬಾಕ್ಸ್ ಇರುತ್ತೋ ಅಂತ. ನೋಡಿದ್ರೆ ಇಷ್ಟು ಚಿಕ್ಕ ಬಾಕ್ಸ್ ಇದೆ. ಈ ಟ್ರಾವೆಲ್ಸಲ್ಲೆಲ್ಲ ತೊಗೊಬೇಕು ಅಂದರೆ ನಮ್ಮ ಗಾಡೀಲೆಲ್ಲ ಆಗೋದೇ ಇಲ್ಲ. ದೊಡ್ಡ ಪಾರ್ಸಲ್ ಇದ್ದಿದ್ರೆ ಏನು ಮಾಡಬೇಕಿತ್ತು ಅಂತ. 350 ರೂಪಾಯಿ ಆರ್ಡ್ರು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಈಗ ಇಷ್ಟು ಚಿಕ್ಕ ಪಾರ್ಸಲ್ ಆಗಿರೋದಕ್ಕೆ ಎತ್ಕೊಂಡೆ. ಬನ್ನಿ ವೈಟ್ ಫೀಲ್ಡ್ ಹತ್ರ ಇದೆ ಡ್ರಾಪ್. 25 ಕಿಲೋಮೀಟರ್ ಇದೆ. 1 ಅವರ್ ತೋರಿಸ್ತಾ ಇದ್ದಾನೆ. ಬನ್ನಿ ಡ್ರಾಪ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಹೌದು, ಡ್ರಾಪ್ ಲೊಕೇಶನಿಗೆ ಬಂದಿದ್ದೀನಿ. ಇಲ್ಲೇ ಅನಿಸುತ್ತೆ ಡ್ರಾಪು. ಕೋಣ ಬ್ರೋ, ಪೋರ್ಟರ್ ಡ್ರಾಪ್ ಇದೆ. ಹಾಂ ಹಾಂ, किधर? ಪೋರ್ಟರ್ ಡ್ರಾಪ್ ಇದೆ ಅಲ್ಲಿ. ಪೇಮೆಂಟ್ ಇದೆ ಗೊತ್ತಿದೆ ಸರ್, ನಾನೇ ಮಾತಾಡಿದ್ದು. ಆರ್ಡರ್ದು ಡ್ರಾಪ್ ಆಯಿತು. ಈಗ ಒಂದು ರ್ಯಾಪಿಡೋದಲ್ಲಿ ಒಂದು ಲಾಂಗ್ ಆರ್ಡರ್ ಬಿದ್ದಿದೆ. 300 ರೂಪಾಯಿ ಆರ್ಡರು. ಪಿಕಪ್ 3 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀನಿ.
3 ಕಿಲೋಮೀಟರ್ ಹೋಗ್ಬಿಟ್ಟು ಇರ್ತಾರೋ ಇವಾಗ ಗೊತ್ತಿಲ್ಲ. ಬನ್ನಿ ನೋಡೋಣ, ಸಿಕ್ಕಿದ್ರೆ ನಿಮಗೆ ಅದನ್ನು ಸೇರಿಸ್ಬಿಟ್ಟು ಹಾಕ್ತೀನಿ. ಇವತ್ತೆಲ್ಲ ಲಾಂಗ್ ಆರ್ಡರ್ಸೇ ಬೀಳ್ತಾಯಿದೆ. ಪೂರ್ತಿ 3 ಆರ್ಡರ್ ಮಾಡಿದೆ, 3 ಆರ್ಡರ್ ಕೂಡ ಲಾಂಗ್ ಆರ್ಡರ್ ಮಾಡಿರೋದು. ಒಳ್ಳೊಳ್ಳೆ ಆರ್ಡರ್ಸ್ ಇದೆ. ಅಂದರೆ ನಂಗೆ ಆರ್ಡ್ರ್ ಬರ್ತಾಯಿದೆಯೋ ಇಲ್ಲ ನಾನೇ ಆರ್ಡರ್ ಹತ್ರ ಹೋಗ್ತಾ ಇದ್ದೀನೋ ಗೊತ್ತಿಲ್ಲ. ಬನ್ನಿ ಡ್ರಾಪ್ ಮಾಡೋಣ, ಪಿಕಪ್ ಮಾಡೋಣ, ಆಮೇಲೆ ಡ್ರಾಪ್ ಮಾಡೋಣ ಫಸ್ಟು. ಸೊ ಗೈಸ್ ನೋಡ್ಬೋದು, ಈಗೊಂದು ರ್ಯಾಪಿಡೋದಲ್ಲಿ ಆರ್ಡ್ರ್ ಬಿದ್ದಿತ್ತಲ್ಲ, ಅದು ನನಗೆ ತೋರಿಸಿದ್ದು 330 ರೂಪಾಯಿ. ಇಲ್ಲಿ ತೋರಿಸಿರೋದು 408 ರೂಪಾಯಿ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ? ಅದಕ್ಕೆ ಈ ಆರ್ಡರ್ನ ಕ್ಯಾನ್ಸಲ್ ಮಾಡಿಕೊಂಡು ಆಫ್ಲೈನಲ್ಲಿ ರೈಡ್ ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನು ಡ್ರಾಪ್ ಮಾಡ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಇದು ಆಫ್ಲೈನಲ್ಲಿ ಮಾಡ್ತಾಯಿದ್ದೀನಿ. ಓಕೆ ಬೈಟ ಗೈಸ್. ಹಾಂ ನೈ ಇದರಲ್ಲಿ ನೋಡಿ, ಇದು 94 ರೂಪಾಯಿ ತೋರಿಸ್ತಾ ಇದೆ. ಗೈಸ್ ಬರ್ತಾ ಇಲ್ಲ ಗೈಸ್ ಅದು. ಬೇರೆ ಬೈ ಆರ್ಡರು ಬೇರೆ ಯಾರೋ ಎತ್ಕೊಂಡ್ರು ಅನಿಸಿದೆ ಗೈಸ್. ಅದನ್ನು ಇದರಲ್ಲಿ ಬೇರೆ ಮೊಬೈಲಲ್ಲಿ ಮಾಡೋಣ ಅಂದ್ಕೊಂಡೆ, ಬೇರೆ ಯಾರೋ ಎತ್ಕೊಂಡ್ರು. ಈ ಮೊಬೈಲಲ್ಲಿ ತೊಗೊಂಬೋಣ ಅಂದರೆ ಬನ್ನಿ, ನಿಮ್ಗೆ ಅದು ಆಫ್ಲೈನಲ್ಲಿ ರೈಡ್ ಇದೆಯಲ್ಲ, ನಿಮ್ಗೆ ಆಮೇಲೆ ಕೌಂಟ್ ಆಗುತ್ತೆ ಅದು. ಬೈ ತುಮಾರ ಮೊಬೈಲ್ ದे दो और ರೈಡ್ ದೂಸರ ಗುರು. ನೋಡೋಣ ಬರುತ್ತಾ ಅಂತ. ಇದ್ರಲ್ಲಿ ಇದೆ ರೈಡ್ ಹುಡುಕ್ತಾ ಇದೆ. ನನ್ನ ಮೊಬೈಲಿಗೆ ಬರುತ್ತಾ ಅಂತ ನೋಡೋಣ. ಬರ್ತಾ ಇದೆ ಗೈಸ್, ಇಟ್ಕೊಳ್ಳಿ, ಇರಲಿ ಪಾಪ ಮಾಡೋಣ ಗೈಸ್. ಇದನ್ನು ಈ ಮೊಬೈಲಲ್ಲಿ ಎತ್ಕೊಂಡಿದ್ದೀನಿ, ಏಕೆಂದರೆ ನಿಮಗೆ ರೈಡ್ ಕೌಂಟ್ ಆಗಿಲ್ಲ ಅಂದರೆ ಅದು ಕರೆಕ್ಟಾಗಿ ಗೊತ್ತಾಗಲ್ಲ ಎಷ್ಟು ಎಂಡಿಂಗಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ. ಅದಕ್ಕೆ ಈ ಮೊಬೈಲಲ್ಲಿ ಎತ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಬೈ OTP ಬೋಲೋ. ಹಾಂ 6683. ಬನ್ನಿ ನಿಮಗೆ ಡ್ರಾಪಲ್ಲಿ ತೋರಿಸ್ತೀನಿ ಎಷ್ಟು ಕೊಟ್ಟ ಅಂತ. ಇದರಲ್ಲಿ ಕಡಿಮೆ ತೋರಿಸಿದ್ದ ನನಗೆ 330 ರೂಪಾಯಿನ ತೋರಿಸಿದ್ದ. ಇದರಲ್ಲಿ ಈ ಮೊಬೈಲಲ್ಲಿ ಇದು 0% ಕಮಿಷನ್ ಇದೆ, ಅದಕ್ಕೆ 400 ತೋರಿಸಿದ್ದಾನೆ. ಇಲ್ಲ ಅಂದಿದ್ರೆ ಆಫ್ಲೈನಲ್ಲೇ ಮಾಡ್ತಾಯಿದ್ದೆ ರೈಡು. ಈಗ ಆಫ್ಲೈನಲ್ಲಿ ಮಾಡಿದರೆ ID ಕೂಡ ಸ್ವಲ್ಪ ಇದಾಗ್ತಾಯಿತ್ತು. ಈಗ ಆನ್ಲೈನಲ್ಲಿ ತೊಗೊಂಡಿದ್ದೀನಲ್ಲ, ನಿಮ್ಗೆ ಲಾಸ್ಟ್ ಎಂಡಿಂಗಲ್ಲಿ ಕೌಂಟಿಂಗ್ ಕೂಡ ಕರೆಕ್ಟಾಗಿ ಸಿಗುತ್ತೆ, ಮತ್ತು ನಂಗೆ ಅರ್ನಿಂಗ್ ಕೂಡ ಆಗುತ್ತೆ. ಬನ್ನಿ ಇದು ಡ್ರಾಪ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀವಿ ಗೈಸ್. ನೋಡ್ಬೋದು, ಏನು ವೈಟ್ ಫೀಲ್ಡಿಂದ ನಾನು ಹಾಕೊಂಡು ಬಂದೆ ಒಂದು ರೈಡು. 34 ಕಿಲೋಮೀಟರು ಬಂದಿದ್ದೀನಿ. ಇನ್ನೊಂದು 500 ಮೀಟರ್ ಇದೆ. 34 ಕಿಲೋಮೀಟರ್ನ ಎಷ್ಟು ನಿಮಿಷದಲ್ಲಿ ಬಂದಿರ್ಬೋದು ಅಂತ ನೀವು ಒಂದು ಸತಿ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ ನೋಡಿ. 1.5 ಗಂಟೆಯಲ್ಲಿ ಬಂದಿದ್ದೀನಿ. ಜಸ್ಟ್ 1.5 ಗಂಟೆ ಗುರು, 1.5 ಗಂಟೆ ಅಲ್ಲ, ಬರೀ 1.5 ಗಂಟೆ ಅಷ್ಟೇ. ಏನಾದರೂ ಬೇರೆ ಟೈಮಲ್ಲಿ ಆಗಿದ್ದಿದ್ರೆ ಈ 34 ಕಿಲೋಮೀಟರ್ನ ಕವರ್ ಮಾಡೋಕ್ಕೆ ಮಿನಿಮಮ್ 2.5 ಗಂಟೆ ಬೇಕಿತ್ತು. ಏನಾದರೂ ಟ್ರಾಫಿಕ್ ಗಿಫಿಕ್ ಏನಾದರೂ ಇದ್ಬಿಟ್ಟಿದ್ರೆ ಮಿನಿಮಮ್ ಅಂದರೂ 2.5 ಗಂಟೆ ಬೇಕಿತ್ತು. 1.5 ಗಂಟೆಯಲ್ಲಿ ಬಂದಿದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಎಷ್ಟು ಕೊಟ್ಟ ಈ ರೈಡ್ಗೆ ಅಂತ. ಇದರಿಯಾ ಬೈ ಎಷ್ಟು ನೋಡ್ಬೋದು. ಲೊಕೇಶನಿಗೆ ಬಂದಿದ್ದೀನಿ. ಫೋರ್ ಝೀರೋ ಏಯ್ಟ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಹಾಂ 408 ನನಗೆ ಎಷ್ಟು ಕೊಡ್ತಾನೆ ನಾನು ತೋರಿಸ್ತೀನಿ ನಿಮಗೆ. ಬೈ 408 कैश नहीं, चेंज नहीं है मेरे पास, चेंज नहीं है भाई. फ़ोन पे करो. ನೋಡ್ಬೋದು ನನಗೆ ಎಷ್ಟು ಕೊಡ್ತಾನೆ ಅಂದರೆ ತೋರಿಸ್ತೀನಿ.
ರೂಪಾಯಿ ಮುರ್ಕೊಂಡಿದ್ದಾನೆ ಗೈಸ್ ಅಷ್ಟೇ. ನಾನು ಆಗಲೇ ಫಸ್ಟ್ ರೈಡಲ್ಲಿ ಏನಾದರೂ ಎತ್ಕೊಂಡಿದ್ದಿದ್ರೆ ಎಷ್ಟು ಮುರ್ಕೊತಿದ್ದ ಅಂದರೆ ನೀವು ಒಂದು 80 ರೂಪಾಯಿನ ಕಮಿಷನ್ ಕಟ್ ಮಾಡ್ತಾ ಇದ್ದ. ಏಕೆಂದರೆ ಇದರಲ್ಲಿ 0 ಕಮಿಷನ್ ಇದೆ. ನೋಡ್ಬೋದು ಇಲ್ಲಿ ತೋರಿಸ್ತಾ ಇದೆ, ಕಾಣ್ತಾ ಇದೆ ಇಲ್ಲ ಅಂದ್ಕೊತೀನಿ. ಬ್ರೈಟ್ನೆಸ್ ಇಲ್ಲ ಅದು ಅಷ್ಟು. ओला में मोबाइल छोड़ दिया। हाँ ओला में मोबाइल छोड़ दिया। कौन सा आदमी? वो चला गया, ठीक है, चला गया। हाँ चला गया। हाँ। तो फोन कर रहा है, वो बोल रहा है 2000 रुपये लगेगा। 2000 रुपये? आदमी किधर है? वो आ रही है। आ रहा है रुको मैं बात करता हूँ। बात करते हैं। देखो अब वो क्या बोले 2000 दे दे ऐसा बोल रहे हैं। अब मैं बोला 500 रुपये देता है, मिठाई वगैरह स्वीट वगैरह खाने के लिए। उधर ही वो आदमी को क्या वो मोबाइल के में ओला में बैठा था, फोन करते करते उधर ही छोड़ है ना। ओ उसमें हाँ हम लोग 4 आदमी आया, हाँ। ये सीट में हाँ। मोबाइल छोड़ के उतर गया। ओ वो लेके फिर चला गया था, फिर वो रिटर्न आ रहे। ಓಕೆ ಗೈಸ್, ಯಾರೋ ಮೊಬೈಲ್ನ ಎತ್ಕೊಂಡು ಹೋಗಿದಾರಂತೆ ಓಲೋರು. ಬರ್ತಾರಂತೆ 200 रुपीज़ ಕೇಳಿದ್ದಾರೆ. ನೋಡೋಣ ಇರಿ, ಬರ್ರಿ ವಿಡಿಯೋ ಮಾಡ್ತೇನೆ. बात करो, मैं बात करता हूँ. बात करता है ना। मैं उसको बोला 500 तुमको देता है। मैं ए मेरा पेमेंट दे दो भाई. वो चेंज करके ಓಕೆ इधर दुकान है, आओ चेंज करके। ಗೈಸ್ ನೋಡೋಣ ಬನ್ನಿ ಏನಿದೆ ಅಂತ. ನಿಮ್ಗೆ ಅಲ್ಲಿ ಸಿಕ್ಕಿದ್ರೆ ವೀಡಿಯೋ ಮಾಡ್ತೀನಿ. ಗುರು ಏನಾಗಲಿ ಅವರು ಮೊಬೈಲ್ ಕಳೆದೋಯ್ತು ಅಂತ ಹೇಳ್ತಲ್ಲ, ಅವ್ರ ಕಾರ್ ಅವ್ರು ಬಂದಿದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ, ವೀಡಿಯೋ ಮಾಡೋಣ. ಮೊಬೈಲ್ ಕೊಡ್ತಾರಾ? 2000 ಕೇಳಿದಾರಂತೆ ಗುರು. ನಾನು ಆಗಲೇ ಅವ್ರು ಹೇಳ್ದಾಗ ನನಗೆ ಹಿಂದಿಲಿ ಹೇಳಿದ್ರು, ಸರಿಯಾಗಿ ಅರ್ಥ ಆಗಲಿಲ್ಲ. 200 ರೂಪಾಯಿ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ 2000 ರೂಪಾಯಿ ಅಂತೆ. आज ही गांव से आया। नहीं अंकल, आपको मालूम है क्या क्रम से अभी आया। हम ले लो, नहीं गलाटा करके लेके आ गया। मेरा को ऐसा नहीं है। आप जैसे किया ना, बहुत धन्यवाद। ಬ್ರೋ ಏನು ಬ್ರೋ ಪ್ರಾಬ್ಲಮ್? ಏನೋ ಮೊಬೈಲ್ ತೊಗೊಂಡೋಗಿದ್ರು ಅಂತ, ಮಿಸ್ ಆಗಿದೆ ಅಂತ. ಮೊಬೈಲ್ ಕತ್ಕೊಂಡು ಹೋಗ್ಬಿಟ್ಟು ಅಲ್ಲಲ್ಲ, ಮಿಸ್ ಆಗಿದೆ ಅಂತೆ. ಕತ್ಕೊಂಡು ಹೋಗ್ಬಿಟ್ಟಿದೆ. ಯಾರು ನೀನು? ನಾನು ಈಗ ನೀನು ಯಾರು? ಇವ್ರನ್ನ ಡ್ರಾಪ್ ಮಾಡಿದೆ, ಅವ್ರು ಹಂಗಂತ ಹೇಳಿದ್ರು. ಹಾಂ ಈ ಕೆಲಸ ನೀನು ನೋಡ್ಕೋ. ಅಲ್ಲ ಏನೋ ಹೇಳ್ತಾ ಇದ್ರಲ್ಲ, ಕೇಳಿದೆ. ಕೆಲಸ ನೀನು ನೋಡ್ಕೋ. ನನ್ನ ಕೆಲಸನೇ ಇದು ಬ್ರೋ. ಹಾಂ ನನ್ನ ಕೆಲಸನೇ ಇದು. ನಾನೀಗ ಹಾಕೊಂಡು ಹೋಗಿ ನೋಡ್ಕೊಂಡು ತಗೊಬಂದು ಕೊಡ್ತಾ ಇದ್ದೀನಿ. ನೀನು ಅದರಲ್ಲೇ ತಲೆ ತೂರ್ಸಕ್ಕೆ ಹೋಗಬೇಡ. ಇಲ್ಲ ಬ್ರೋ, ನೀವು 2000 ಕೇಳಿದ್ರಂತಲ್ಲ, ಅದಕ್ಕೆ ಕೇಳಿದ್ದು. ಸೊ ಗೈಸ್ ನೋಡ್ಬೋದು, ಈಗ ಸುಮಾರು 1.5 ಗಂಟೆ ಆದಮೇಲೆ ಈಗ ವಿಡಿಯೋ ಮಾಡ್ತಾ ಇರೋದು. ಯಾಕಪ್ಪ ಅಂದರೆ ವಿಡಿಯೋ ಆರ್ಡರ್ಸ್ ಅಷ್ಟೊಂದು ಇರಲಿಲ್ಲ. ಇಲ್ಲಿ ಕೆಂಗೇರಿಗೆ ಬಂದರೆ ಆರ್ಡರ್ಸು ಕಡಿಮೆ, ತುಂಬಾ ಕಡಿಮೆ. ಕೆಂಗೇರಿಗೆ ಬಂದ್ರೇ ಆರ್ಡ್ರ್ ಕಡಿಮೆ. 1.5 ಗಂಟೆ ಆದಮೇಲೆ ವೀಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಅರ್ಧ ಗಂಟೆ ಮುಂಚೆನೇ ಬಿದ್ದಿತ್ತು. ಬೈಕ್ ಟ್ಯಾಕ್ಸಿ ಬಿದ್ದಿತ್ತು. ಕಸ್ಟಮರು ಪಾರ್ಸಲ್ ಹಾಕ್ಬಿಟ್ಟಿದ್ದಾರೆ. ಪಾರ್ಸಲ್ಗೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದಾರೆ. ಅರ್ಧ ಗಂಟೆ ವೆಯ್ಟ್ ಮಾಡಿ, ಯಾಕೆಂದರೆ ಆರ್ಡರ್ ಕೂಡ ಇಲ್ವಲ್ಲ, ಅದಕ್ಕೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಈಗ ತೊಗೊಂಡೋಗ್ತಾ ಇದ್ದೀನಿ. ಯಲಹಂಕಕ್ಕೆ ಹೋಗ್ತಾ ಇದ್ದೀನಿ. 21 ಕಿಲೋಮೀಟರ್ಗೆ 41 ಮಿನಿಟ್ಸ್ ತೋರಿಸ್ತಾ ಇದೆ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ನಾನು ಆಗಲೇ ಫಸ್ಟಿಗೆ ಹೇಳ್ದಂಗೆ ಅದು ಏನು ಮೊಬೈಲು ತೊಗೊಂಡೋಗಿದ್ದಾನೆ ಯಾರೋ ಡ್ರೈವರು ಅಂತ ಅವ್ರು ಹೇಳಿದ್ರಲ್ಲ, ಅವ್ನು ಮತ್ತೆ ವಾಪಸ್ ಬಂದಿದ್ದ ಮೊಬೈಲ್ ಕೊಡೋಕ್ಕೆ. ಅವನಿಗೆ 2000 ಕೇಳಿದ್ದಾನಂತೆ. ನಾನು ಅವ್ರು ಹಿಂದಿಲಿ ಹೇಳಿದ್ರು ಸ್ಟಾರ್ಟಿಂಗು ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು 200 ಅಂದ್ಕೊಂಡೆ. ಅವ್ನು ನೋಡಿದ್ರೆ 12 ಕಿಲೋಮೀಟರ್ಗೆ 2000 ಕೇಳ್ತಾ ಇದ್ದಾನೆ. ನಾನು ಇದೇನಪ್ಪ 12 ಕಿಲೋಮೀಟರ್ಗೆ 2000 ಕೇಳ್ತಾ ಇದ್ದಾನಲ್ಲ ಅಂತ ನಾನು ಇದ್ದೆ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆರ್ಡ್ರಸ್ಸು ಯಾವುದೂ ಇರಲಿಲ್ಲ ಅಷ್ಟೊಂದು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅವ್ನು ಬಂದ ಅಷ್ಟೊತ್ತಿಗೆ. ಅವ್ನು ಬಂದು ಫಸ್ಟು ಅವ್ರು ಮಾತಾಡ್ತಾಯಿದ್ರು. ನಾನು ಇಲ್ಲಿ ಆರ್ಡರ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದಲ್ಲ, ನೋಡಿರಲಿಲ್ಲ ಅವ್ರನ್ನ. ಆಮೇಲೆ ಹೋದೆ ಅವ್ರನ್ನ ನೋಡಿದ್ಮೇಲೆ. ಅವ್ನಿಗೂ ಫುಲ್ಲು ಅವ್ನು ಸೈಕು ಸೆಡೆ ಥರ ಆಡ್ತವನೆ. ಯಾಕೆಂದರೆ ಅವ್ನಿಗೆ ಗೊತ್ತಿದೆ, ಅವ್ನಿಗೆ ಮೊಬೈಲ್ ತೊಗೊಂಡು ಹೋಗಲೇಬೇಕು ಅಂತಲೇ ತೊಗೊಂಡೋಗಿರೋದು ಅವನು. ಅಲ್ಲಿ ಹೋಗಿ ತುಂಬ ಗಲಾಟೆ ಆಯಿತು. ಅವ್ನು 2000 ಕೇಳ್ತಾ ಇದ್ದಾನೆ. ಇಲ್ಲಿ ಸಿಗ್ನಲ್ ಇದೆ, ಅಲ್ಲಿ ಮುಂದೆ ಮಾತಾಡ್ತೀನಿ. ಸೊ ಗೈಸ್ ಅವನು ತೊಗೊಂಡು ಹೋಗ್ಬೇಕು, ಮೊಬೈಲ್ ತೊಗೊಂಡು ಹೋಗ್ಬೇಕು ಅಂತಲೇ ತೊಗೊಂಡೋಗಿರೋದು. ಆಮೇಲೆ ಅಲ್ಲಿ ಡ್ರಾಪ್ ಇದೆ ಯಾವುದೋ ಇಲ್ಲಿಂದ 12 ಕಿಲೋಮೀಟ್ರಿಂದ ಖಾಲಿ ಬಂದಿದ್ದೀನಿ. ಅದೆಲ್ಲ ಯಾರಿಗೆ ಗೊತ್ತು ಗುರು? ಅವ್ನು 12 ಕಿಲೋಮೀಟ್ರಿಂದ ಖಾಲಿ ಬಂದಿದ್ದಾನೆ, 20 ಕಿಲೋಮೀಟ್ರಿಂದ ಖಾಲಿ ಬಂದಿದ್ದಾನೋ ಅಂತ. ಅವ್ನು ಹೇಳಿದ್ದು 12 ಕಿಲೋಮೀಟ್ರಿಂದ ಖಾಲಿ ಬಂದಿದ್ದಾನೆ ಅಂತ. ಮತ್ತೆ 2000 ಕೇಳ್ತಾ ಇದ್ದಾನೆ ಗುರು, ಮತ್ತು ಮೊಬೈಲ್ ವಾಪಸ್ ಕೊಡೋಕ್ಕೆ. ಅಲ್ಲ, ಇಂಥ ಡ್ರೈವರಿಂದ ಒಳ್ಳೆ ಡ್ರೈವರ್ಗೂ ಕೆಟ್ಟ ಹೆಸರು. ಅಲ್ಕ ನನ್ನ ಮಗ ಡ್ರೈವರ್ ಅವನು. ಅಲ್ಲಿ ನನಗೂ ಅವನಿಗೂ ತುಂಬಾ ಕಾನ್ವರ್ಸೇಷನ್ ಆಯಿತು. ತುಂಬ ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ಅದನ್ನೇ ಹಾಕ್ತೀನಿ ನೋಡಿ ಬೇಕಾದರೆ. ಯಾಕೆಂದರೆ ಈ ವಿಡಿಯೋ ಆ ವಿಡಿಯೋ ತುಂಬ 2 ಸಪ್ರೇಟಾಗಿ ಹಾಕ್ತೀನಿ. ಯಾಕೆಂದರೆ ತುಂಬ ಕೆಟ್ಟದಾಗೆಲ್ಲ ಬೈದಿದ್ದಾನೆ. ವೀಡಿಯೋ ಮಾಡಬೇಡ, ಏನು ವೀಡಿಯೋ ಮಾಡ್ತಾ ಇದೆಯಾ ಅಂತ. ಅಲ್ಕ ನನ್ನ ಮಗ ಇಂಥ ಮಾಡಿರೋ ಕೆಲಸಕ್ಕೆ ಮತ್ತು ವೀಡಿಯೋ ಮಾಡಿದೆ ಇನ್ನೇನು ಗುರು ಮಾಡ್ತಾರೆ.
ಈ ಗೋಪುರದಲ್ಲಿ ಚಾರ್ಜ್ ಬೇರೆ ಇಲ್ಲ ನನ್ನದ್ರಲ್ಲಿ, ಬ್ಯಾಟ್ರಿ ಚಾರ್ಜ್ ಅದು ವೀಡಿಯೋ ಮಾಡಿ ಎಲ್ಲ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಈಗ ವೀಡಿಯೋ ಮಾಡ್ತಾ ಇರೋದು. ಇಲ್ಲಾಂದರೆ ಈಗ ಇಡೋದು ಡ್ರಾಪ್ ಮಾಡೋದು ಪಾರ್ಸಲ್ ಇದೆಯಲ್ಲ, ಇದು ಕೂಡ ಲಾಸ್ಟ್ ಆಗುತ್ತೆ. ನಾನೇನಾದರೂ ಗೋಪುರ ರೂಮ್ಗೆ ಹೋಗಿ ಚಾರ್ಜ್ ಮಾಡಿದ್ರೆ ಅಲ್ಲಿ ವೀಡಿಯೋ ಮಾಡ್ತೀನಿ. ಗುರು ನಾನು ಒಬ್ಬರು ಆಟೋದವ್ರನ್ನ ನೋಡಿದ್ದೆ ಗುರು. ಅವ್ರ ಆಟೋದಲ್ಲಿ ಸುಮಾರು ಒಂದು 2 ಲಕ್ಷನೇನೋ ಅಮೌಂಟ್ ಸಿಕ್ಕಿತ್ತು. ಅವರು ವೀಡಿಯೋ ಮಾಡಿ ಹಾಕಿದ್ರು. ಅವರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿ ಹಾಕಿದ್ರು ಮತ್ತು ಎಷ್ಟು ಚೆನ್ನಾಗಿ ವಾಪಸ್ ಕೊಟ್ಟಿದ್ದಾರೆ ಅಂದರೆ, ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ ನನಗೆ. ಒಂದು ತಿಂಗಳಾಯಿತು ನಾನು ಆ ವಿಡಿಯೋ ನೋಡಿ. ಅವ್ರ ಆಟೋದವ್ರು ಎಷ್ಟು ಒಳ್ಳೆಯವರು ಅಂದರೆ, ಕೆಲವೊಬ್ರು ಇರ್ತಾರೆ ಆಟೋದವರು ತುಂಬ ಒಳ್ಳೆಯವರು ಇರ್ತಾರೆ. ಇಂಥ ನನ್ನ ಮಕ್ಕಳು ಕ್ಯಾಬ್ ಡ್ರೈವರಿಂದ ಎಲ್ಲ ಡ್ರೈವರ್ಗೂ ಕೆಟ್ಟ ಹೆಸರು. ಆಟೋ ಡ್ರೈವರು ಅವ್ರ ಗಾಡೀಲಿ 1-2 ಲಕ್ಷ ಅಮೌಂಟ್ ಏನೋ ಬಿಟ್ಬಿಟ್ಟು ಹೋಗಿದ್ದಾರೆ ಪ್ಯಾಸೆಂಜರು. ಅವರೇ ಮತ್ತೆ ರಿಟರ್ನ್ ವಾಪಸ್ ಬಂದುಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ನಾನು ವೀಡಿಯೋ ನೋಡಿದ್ದೀನಿ, ಅದು ಒಂದು ತಿಂಗಳಾಯಿತು ಅನಿಸುತ್ತೆ. ಮತ್ತು ಅವರು ರಿಟರ್ನ್ ಬಂದಿದ್ದು ಕೂಡ ಅಮೌಂಟ್ ಏನೂ ತೊಗೊಂಡಿಲ್ಲ. ಅವ್ರದ್ದು ಆ ವಿಡಿಯೋ ಬೇಕಾದ್ರೆ ಇದ್ದರೆ ನಿಮ್ಗೆ ಹಾಕ್ತೀನಿ ಇಲ್ಲಿ, ಇಲ್ಲಾಂದರೆ ಸರ್ಚ್ ಮಾಡ್ಬಿಟ್ಟು ನಿಮಗೆ ಹುಡುಕ್ಬಿಟ್ಟು ಹಾಕ್ತೀನಿ. ಇಂಥ ಹಲ್ಕ ನನ್ನ ಮಕ್ಕಳು ಡ್ರೈವರ್ಗಳು, ಇಂಥ ಕ್ಯಾಬ್ ಡ್ರೈವರಿಂದ ನಮ್ಮ ಒಳ್ಳೆ ಡ್ರೈವರ್ಗೂ ಕೆಟ್ಟ ಹೆಸರು. ತುಂಬಾ ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಅದು ತುಂಬ ಎಡಿಟ್ ಮಾಡೋದಿದೆ, ನಂಗೆ ಅಷ್ಟೊಂದು ಎಡಿಟ್ ಬರೋಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತದು ಆ ವಿಡಿಯೋ ಹಾಕೋಕ್ಕೆ. ಅದು ಬೀಪ್ ಸೌಂಡ್ ಎಲ್ಲ ಆಗಬೇಕು, ನನಗೆ ಅಷ್ಟೊಂದು ಎಡಿಟಿಂಗ್ ಬರೋಲ್ಲ ಅದು. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಬೇಕಾದ್ರೆ ಕಮೆಂಟ್ ಹಾಕಿ, ನಾನು ಆ ವಿಡಿಯೋನ ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ನೋಡಿ ಎಂಥ ಅಲ್ಕ ನನ್ನ ಮಕ್ಕಳು ಡ್ರೈವರ್ಗಳು ಇರ್ತಾರೆ ಅಲ್ಲ. 12 ಕಿಲೋಮೀಟರ್ಗೆ 2,000 ಅಂದರೆ ಕಡಿಮೆನಾ ಗುರು? 2,000 ದುಡಿಬೇಕು ಅಂದರೆ ಒಂದು ವಾರ ಕೆಲಸ ಮಾಡಬೇಕು. ಅವ್ನು ಬಾಯಿಗೆ ಬಂದಂಗೆ ಕೇಳ್ತವನೆ. ನಿಮಗೆ ಬೇಕು ಅಂದರೆ ಆ ವಿಡಿಯೋನ ಹಾಕಿ. ತುಂಬ ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ ಗುರು. ತುಂಬಾ ಬೇಜಾರಾಯ್ತು ನನಗೆ. ಹೊಡೆದಿದ್ದಾನೆ ಕೂಡ ನನಗೆ ಅವನು. ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಾನು ಹೆಲ್ಮೆಟ್ ತೆಗೆದುಬಿಟ್ಟಿದ್ದೆ, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅಲ್ಕ ನನ್ನ ಮಗ. ತುಂಬಾ ಬೇಜಾರಾಯಿತು ಗುರು ನನಗೆ. ನಾನು ಸುಮ್ಮನೆ ಅಲ್ಲಿಂದ ಹೋಗಿದ್ರೆ ಬೆಟರ್ ಇತ್ತಾ ಅಂತ ನನಗೆ ಅನ್ನಿಸ್ಬಿಡ್ತು ಆ ಇಶ್ಯೂ ಆದಮೇಲೆ. ಅವ್ರೇನಾದ್ರು ಕಚ್ಚಾಡ್ಕೊಳ್ಳಿ ಅಂತ ಅಲ್ಲ ಗುರು. ಒಳ್ಳೆಯವ್ರಿಗೆ ಕಾಲನೇ ಇಲ್ವಲ್ಲ ಗುರು. ಅಲ್ಲ, ಈ ನನ್ನ ಮಕ್ಕಳು ಎಷ್ಟು ಕೇಳ್ತಾರೋ ಅಷ್ಟೇ ದುಡ್ಡು ಕೊಡಬೇಕಾ ಅಂತ. ಅಲ್ಕ ನನ್ನ ಮಗ. ನನಗೆ ಜಾಸ್ತಿ ಮಾತಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಗುರು. ಮೂಡೇ ಹೋಗ್ಬಿಡ್ತು ನನಗೆ ಆ ಇಶ್ಯೂ ಆದಮೇಲೆ. ತುಂಬಾ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ಟ ಗುರು. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಬೇಕಾದ್ರೆ ನೀವು ಇದನ್ನು ಡ್ರಾಪ್ ಮಾಡೋದನ್ನೇ ಸಿಗ್ತೀನಿ ಬನ್ನಿ. ತುಂಬ ಜಾಸ್ತಿ ಮಾತಾಡಿದ್ರೆ ನನಗೂ ಮೈಂಡ್ ಆಫ್ ಆಗುತ್ತೆ, ಮತ್ತು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಅಲ್ಕ ನನ್ನ ಮಗ. ಬನ್ನಿ ಹೋಗೋಣ. ಏನು ಮಾಡೋಕ್ಕಾಗಲ್ಲ. ಇಂಥ ಕಿತ್ತೋದು ನನ್ನ ಮಕ್ಕಳು ಇರ್ತಾರೆ ಡ್ರೈವರ್ಗಳು. ಕೆಲವೊಬ್ಬರು ಇಂಥ ಕಿತ್ತೋದು ನನ್ನ ಮಕ್ಕಳು ಡ್ರೈವರಿಂದ ಒಳ್ಳೆ ಡ್ರೈವರ್ಗಳಿಗೂ ಕೆಟ್ಟ ಹೆಸರು. ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಇದು ಹೋಗಿ ಡ್ರಾಪ್ ಮಾಡೋಣ. ಸೊ ಗೈಸ್ ನೋಡ್ಬೋದು, ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ರ್ಯಾಪಿಡ್ ಆ್ಯಕ್ಚುಲಿ ಇದು ಬೈಕ್ ಟ್ಯಾಕ್ಸಿ ಬಿದ್ದಿದ್ದು. ಕಸ್ಟಮರು ಪಾರ್ಸಲ್ ಥರ ಕೇಳಿದರು. ಡ್ರಾಪ್ ಮಾಡೋಣ. ಆ್ಯಕ್ಚುಲಿ ಒಂದು 40 ರೂಪೀಸ್ ಜಾಸ್ತಿ ಕೇಳಿದ್ದೀನಿ. ಅರ್ಧ ಗಂಟೆ ವೆಯ್ಟ್ ಮಾಡ್ಬಿಟ್ಟು ಆರ್ಡ್ರ್ ತೊಗೊಂಬಂದಿರೋದು ಗುರು ಇದು. ಯಾಕೆಂದರೆ ಆರ್ಡ್ರ್ ಕೂಡ ಯಾವುದೂ ಇರಲಿಲ್ಲ ಅಂತ ನಾನು ತೊಗೊಂಬಂದೆ. 275 ಆಗಿದೆ. ನೋಡೋಣ ಎಷ್ಟು ಕೊಡ್ತಾರೆ. 300 ಹೇಳಿದ್ರು ಅವರು. 350 ಹೇಳೋಣ, ನೋಡೋಣ. ಬ್ರೋ ಟೋಟಲ್ಲು 275 ಆಗಿದೆ. 150 ಎಕ್ಸ್ಟ್ರಾ ಕೊಡಿ. 150 ಅಲ್ಲ 50. ಯಾರು ಬುಕ್ ಮಾಡಿರೋ? ಯಾರು? ಒಂದು ನಿಮಿಷ ಪೇಮೆಂಟ್ ಮಾಡಬೇಕು. ಎಲ್ಲೂ ಆಗಲ್ಲ, ಇಲ್ಲೇ ಇರ್ತೀನಿ ನಾನು. ಕಾಲ್ ಪಿಕ್ ಮಾಡಿದ್ದು ಅವರೇನಾ ಈಗ? ಬ್ರೋ ಪೇಮೆಂಟು ನಾನೇ ಮಾಡ್ತೀನಿ ಬ್ರೋ. ಟೋಟಲ್ 275 ಆಗಿದೆ. 275. ಹಾಂ, 50 ರೂಪೀಸ್ ಎಕ್ಸ್ಟ್ರಾ ಮಾಡಿ ಬ್ರೋ. ಎಸ್, ಓಕೆ ಡನ್. ಓಕೆ ಬ್ರೋ. ಹೇಳಿದ್ರಿ ನೀವು. ನೀವು ಕಡಿಮೆ ಹೇಳಿದ್ರಿ ಸ್ವಲ್ಪ ಅಮೌಂಟ್, ಅದಕ್ಕೆ ನಾನು 300 ರೌಂಡ್ ಫಿಗರ್ ಹೇಳಿದೆ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಸರಿ, ನಂಬರ್ ಹೇಳಿ ನಿಮ್ಮ ನನಗೆ. 74. ಇದೇ ನಂಬರೇನಾ? ಇಲ್ಲ, ಬೇರೆ ನಂಬರ್ ಇದೆ. ಇವಾಗ ಹೇಳ್ತಾರೆ 7483756168, ಅದೇ ತಾನೇ? 88 ಇದೆ ಲಾಸ್ಟು. ಹಾಂ ಹೌದು, 88 ಇದೆ. ಓಕೆ ಬ್ರೋ. ನೇಮ್ ಅಜಯ್ ಅಂತ ಬರುತ್ತೆ. ಅಜಯ್ ಅಂತ ಬರುತ್ತೆ. ಓಕೆ, ಮಾಡ್ತೀನಿ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಹಾಂ. ಸೊ ಗೈಸ್, ಕಸ್ಟಮರ್ ಪೇಮೆಂಟ್ ಮಾಡ್ತೀನಿ ಅಂದಿದ್ದಾರೆ. ಬನ್ನಿ.
ನೆಕ್ಸ್ಟ್ ಆರ್ಡರ್ಗೆ ವೆಯ್ಟ್ ಮಾಡೋಣ. ಆ್ಯಕ್ಚುಲಿ ಇದರಲ್ಲಿ ಗೋಪುರದಲ್ಲಿ ಕ್ಯಾಮ್ರಾ ಅದು ಚಾರ್ಜ್ ಬೇರೆ ಇಲ್ಲ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಲಾಸ್ಟ್ ಯಾವ್ದಾದ್ರು ಮನೆಗೆ ಹೋಗ್ಬೇಕಾದ್ರೆ ವೀಡಿಯೋ ಸಿಕ್ಕರೆ ಮಾಡ್ತೀನಿ. ಗೈಸ್ ನೋಡ್ಬೋದು, ಬೊಮ್ಮನಹಳ್ಳಿಯಿಂದ ಒಂದು ಆರ್ಡರ್ ಬಿದ್ದಿತ್ತು ನಿಯರು ವೈಟ್ ಫೀಲ್ಡ್ ಹತ್ರ. ಓಕೆ, ಡ್ರಾಪ್ ಲೊಕೇಶನಿಗೆ ಬಂದಿದ್ದೀನಿ. ಟೋಟಲು 25 ಕಿಲೋಮೀಟರ್ ತೋರಿಸಿತ್ತು ನನಗೆ. ಬನ್ನಿ ನೋಡೋಣ ಎಷ್ಟು ಕೊಡ್ತಾನೆ ಅಂತ. ಸಕ್ಕ ಚಳಿ ಆಗ್ತಾಯಿದೆ ಗುರು, ಮಾಡೋಕ್ಕೆ ಆಗ್ತಾಯಿಲ್ಲ, ಕೈಯೆಲ್ಲ ಮಡ್ಚ್ಕೊಳ್ತಾ ಇದೆ. ಅದೇ ಆಟೋಮೆಟಿಕ್ಕಾಗಿ ಇದರಿಗೆ ಬನ್ನಿ ಎಷ್ಟು ಕೊಡ್ತಾನೆ ನೋಡೋಣ. ಸಕ್ಕ ಚಳಿ ಆಗ್ತಾಯಿದೆ ಮಾತ್ರ, ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಸ್ವೆಟರ್ ಹಾಕ್ಕೊಂಡಿದ್ದೀನಿ, ಮತ್ತು ಅದನ್ನು ಡಬಲ್ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ, ಆದ್ರೂ ಸಖತ್ ಚಳಿ ಆಗ್ತಾಯಿದೆ. ಬನ್ನಿ ಅಮೌಂಟ್ ಎಷ್ಟು ಕೊಡ್ತಾನೆ ನೋಡೋಣ. $326 ಗುರು, ನನಗೆ ಕಡಿಮೆ ತೋರಿಸಿದೆ ಗುರು. ನನಗೇನು ಗುರು ಇಷ್ಟೊಂದು ಕಡಿಮೆ ತೋರಿಸಿದ್ದಾನೆ ಬೈ. 326 हाँ 281 दिखा रहा था. इधर देखो. ಸೊ ಗೈಸ್ ನೋಡ್ಬೋದು, ಅಲ್ಲಿ ಕಡಿಮೆ ತೋರಿಸಿದೆ, ನನಗೆ ಗೊತ್ತಿಲ್ಲ. ಇಲ್ಲೇ ಜಾಸ್ತಿ ತೋರಿಸೋನೆ. 326. ಬನ್ನಿ ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಅಮೌಂಟ್. ಚಾರ್ಜ್ ಬೇರೆ ಇಲ್ಲ ಗುರು, ಎಲ್ಗೂ ಹೋಗ್ತವ್ರೆ. ಸೊ ಗೈಸ್ ನೋಡ್ಬೋದು, ಕೈ ಆಟೋಮೆಟಿಕ್ ಅದೇ ಮಡ್ಚ್ಕೊಳ್ತೈತೆ ಚಳಿಗೆ, ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಗೈಸ್ ಅವ್ರು ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ನೋಡ್ಬೋದು, ಪೇಮೆಂಟ್ ಆಗಿದೆ 326. ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಇರಿ. 16 ರೂಪಾಯಿ ಮಾಡ್ಕೊಂಡಿದ್ದಾನೆ ಗುರು, ಅಷ್ಟೇ. ಗೈಸ್ ನೋಡ್ಬೋದು, 326ಅಲ್ಲಿ 17 ರೂಪಾಯಿ ಮಾಡ್ಕೊಂಡಿದ್ದಾನೆ ಅಷ್ಟೇ. ನಾನು ಬಂದಿದ್ದು 25 ಕಿಲೋಮೀಟರು. 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾನೆ ಅಂದರೆ ನನ್ನದರಲ್ಲಿ 0 ಕಮಿಷನ್ ಇದೆ. ತೋರಿಸ್ತೀನಿ ನೋಡಿ, ಇಲ್ಲಿದೆ. ಇದು 0 ಕಮಿಷನು. ಒಂದು 7 ಡೇಸ್ದು ತೊಗೊಂಡಿದ್ದೀನಿ. 250 ಕೊಟ್ಟಿದ್ದೀನಿ 0 ಕಮಿಷನ್ಗೆ. ನೋಡಿ, 0 ಕಮಿಷನ್ ಇದ್ದರೆ ಈ ಥರ 50 ರೂಪಾಯಿ ಎಕ್ಸ್ಟ್ರಾ ಇದೆ. ಬನ್ನಿ ನಿಮಗೆ ಅದರಲ್ಲಿ ನೆಕ್ಸ್ಟು ನಾನು ರೂಮ್ಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಗೋಪುರದಲ್ಲಿ ಚಾರ್ಜ್ ಇಲ್ಲ, ಸಖತ್ ಬೇರೆ ಚಳಿ ಆಗ್ತದೆ, ಮಾತಾಡೋಕ್ಕೆ ಬೇರೆ ಆಗ್ತಾಯಿಲ್ಲ, ಗಾಡಿ ಓಡಿಸೋದೇ ಕಷ್ಟ ಆಗಿದೆ. ಅದಕ್ಕೆ ನಿಮಗೆ ರೂಮ್ಗೆ ಹೋಗ್ಬೇಕಾದ್ರೆ ಅದ್ರ ಲಾಂಗ್ ಆರ್ಡರ್ ಸಿಕ್ಕರೆ ನಿಮಗೆ ವೀಡಿಯೋ ಮಾಡ್ತೀನಿ. ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನಾನು ಟೋಟಲು ರೂಮ್ಗೆ ಹೋದ್ಮೇಲೆ ವೀಡಿಯೋ ಹಾಕ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ ಗಾಯ್ಸ್. ಸೊ ಗೈಸ್ ನೋಡ್ಬೋದು, ಬೆಳಗ್ಗೆಯಿಂದ ಮಾಡಿದ್ದೀನಿ, ಒಂದು ಕೂಡ ಮಲ್ಟಿ ಆರ್ಡರ್ ಮಾಡಿಲ್ಲ. ಈಗ ಒಂದು ಮಲ್ಟಿ ಆರ್ಡರ್ ಬಿದ್ದಿದೆ. ಎಲ್ಲಿಂದ ಅಂದರೆ ನಿಯರು ಹೊಸಕೋಟೆಯಿಂದ ಒಂದು, ಅಂದರೆ ವೈಟ್ ಫೀಲ್ಡಿಂದ ಒಂದು ಪೋರ್ಟರಲ್ಲಿ ಆರ್ಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಓಲಾದಲ್ಲಿ ಒಂದು ಆರ್ಡ್ರ್ ಹಾಕ್ಕೊಂಡಿದ್ದೀನಿ. ಓಲಾದಲ್ಲಿ ಹೋಗ್ತಾಯಿದ್ದೀನಿ ಡ್ರಾಪ್ ಮಾಡೋಕ್ಕೆ. ಎರಡು ಒಂದೇ ಕಡೆನೇ ಇದೆ. ಬೆಳಗ್ಗೆಯಿಂದ ಮಾಡಿದ್ದೀನಿ ಗುರು. ಪೋರ್ಟರಲ್ಲಿ ಒಂದು 2 ಆರ್ಡ್ರ್ ಮಾಡಿದ್ದೀನಿ ಪಾರ್ಸಲ್ಲು. ರ್ಯಾಪಿಡದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೀನಿ. 2 ಆರ್ಡ್ರ್ ತೊಗೊಂಡು ಹೋಗ್ಬೇಕಾದ್ರೆ ಒಂದು ಕೂಡ ಮಲ್ಟಿ ಆರ್ಡ್ರ್ ಸಿಕ್ಕಿಲ್ಲ. ಈಗ ಒಂದು ಸಿಕ್ಕಿದೆ. ಓ ಇದಾವ ಗುರು, ಚಿಗಣಿ ಇದು ನೋಡು ಗುರು, ಮಿಸ್ ಆಗೋಯ್ತು ಗುರು. 462 ರೂಪಾಯಿ. ನೋಡು ಗುರು, 462 ರೂಪಾಯಿ ಆರ್ಡ್ರ್ ಮಿಸ್ ಆಯಿತು ಗುರು. ಕಾಣಿಸ್ತಾ ಇದೆ ಅಂದ್ಕೊತೀನಿ. ನೋಡಿ ಅಲ್ಲಿ 47 ಕಿಲೋಮೀಟರ್ ಇದೆ. ಯಾರಿಗೂ ಇಲ್ಲಿಂದ ಹೊರಟಿರೋದು. ಅದೊಂದು ಮಾಡಿದಿದ್ರೆ ಇವತ್ತಿನ ಫುಲ್ ಅರ್ನಿಂಗ್ ಆಗೋಗ್ಬಿಟ್ಟಿರೋದು. ಏನೂ ಮಾಡೋಕ್ಕಾಗಲ್ಲ ಬಿಡಿದ್ರು. ಎಲ್ಲ ಹಣೆ ಬರ ಹಾಕಿ ಹೊಣೆ ಯಾರು. ಅದೊಂದು ಆರ್ಡರ್ ಮಾಡೋದು ಒಂದೇ, ಇದು 2 ಆರ್ಡ್ರ್ ಮಾಡೋದು ಒಂದೇ. ಈ 2 ಆರ್ಡ್ರಲ್ಲಿ ಎಷ್ಟಾಯಿತು ಅಂತ ನಿಮ್ಗೆ ಅಲ್ಲೋಗಿ ಡ್ರಾಪ್ ಆದ್ಮೇಲೆ ಹೋಗಿ ತೋರಿಸ್ತೀನಿ. ಬನ್ನಿ ಹೋಣ. ಅಂದರೆ ರೀಚ್ ಆಗುತ್ತೆ ಅದಕ್ಕೂ ಇದಕ್ಕೂ. ಅಂದರೆ ಆರ್ಡ್ರ್ ನೋಡಿದ್ಮೇಲೆ ಅಪ್ರೂಪಕ್ಕೂ ಹತ್ರ ಲಾಂಗ್ ಆರ್ಡರ್ ಬಿಡೋದು 462 ರೂಪಾಯಿ ಆರ್ಡ್ರು. ತುಂಬ ಜನ ಕಡಿಮೆ ಹೋಗೋದು ಲಾಂಗೆಲ್ಲ, ಇಲ್ಲ ಕ್ಯಾಬಲ್ಲಿ ಹೋಗ್ಬಿಡ್ತಾರೆ. ಕ್ಯಾಬು ಆಟೋದಲ್ಲಿ ಬೈಕಲ್ಲಿ ಕೂರೋಕ್ಕಾಗಲ್ಲ ಅಂತ ಅಷ್ಟೊಂದು ದೂರ. ಏನೂ ಮಾಡೋಂಗಿಲ್ಲ. ಬನ್ನಿ ಹೋಣ. ಡ್ರಾಪ್ ಹತ್ರ ಹೋದ್ಮೇಲೆ ಸಿಕ್ಕರೆ 180 ಮಾಡಿದ್ರು ಗುರು. 177 ಆಗಿದೆ ನೋಡಿ. ಈಗೇನು ಓಲಾದಲ್ಲಿ ಆರ್ಡ್ರ್ ಹಾಕ್ಕೊಂಡು ಬಂದೆ. ಪೋರ್ಟರ್ ನೋಡಿ 177 ಆಗಿದೆ. ಕ್ಯಾಶ್ ಕಲೆಕ್ಟ್ ಕೊಡೋಣ, 5 ಸ್ಟಾರ್ ಕೊಟ್ಬಿಡೋಣ.
ಇದು ಬಿಡಿ ಗುರು, ನೆಕ್ಸ್ಟ್ ಆರ್ಡರ್ ನೋಡೋಣ ಇರಿ. ಇಲ್ಲಿಂದ 2.5 ಕಿಲೋಮೀಟರ್ ಇದೆ, ಜಸ್ಟ್ 2.5 ಕಿಲೋಮೀಟರ್ ಇದೆ, ರಿವರ್ಸ್ ಹೋಗಬೇಕು. ಗೈಸ್, ಈಗ ಓಲಾದಲ್ಲಿ ಡ್ರಾಪ್ ಮಾಡಿದ್ನಲ್ಲ, ಈ ಮಲ್ಟಿ ಆರ್ಡರ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಈಗ ಮಲ್ಟಿ ಆರ್ಡರು ಒಂದು ಆರ್ಡರ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ ಪೋಟರಲ್ಲಿ. ಈಗ ಲಾಂಗ್ ಆರ್ಡರ್ ಬಿದ್ದಿರುತ್ತೆ ಒಂದು ಪೋಟರಲ್ಲಿ, ಒಂದು 40 ಕಿಲೋಮೀಟರ್ ಅಂದ್ಕೊಳ್ಳಿ ಬಿದ್ದಿರೋದು ಲಾಂಗ್ ಆರ್ಡರು. ನಿಮಗೆ ಸರಿಯಾಗಿ ಅಡ್ರೆಸ್ ಗೊತ್ತಿರೋದಿಲ್ಲ ಹೊಸಬ್ರು ನೀವಿನೂ. ಈಗ ನೀವು ಮಲ್ಟಿ ಆರ್ಡರ್ ಮಾಡ್ತೀನಿ ಅಂತ ಬಂದರೆ, ಅಕಸ್ಮಾತ್ ಏನಾದರೂ ನಿಮಗೆ ಒಂದು ಸತಿ ಏನಾದರೂ 40 ಕಿಲೋಮೀಟರಲ್ಲಿ ಲೊಕೇಶನ್ ಏನಾದರೂ ಉಲ್ಟಾಗಿ ನೀವು ರಾಂಗ್ ಲೊಕೇಶನ್ದು ಮಲ್ಟಿ ಆರ್ಡರ್ ಎತ್ಕೊಂಡ್ಬಿಟ್ರಿ ಅಂದರೆ ಫುಲ್ಲು ರೋದನೆ ಆಗಿಬಿಡುತ್ತೆ. ಯಾಕಪ್ಪ ಅಂದರೆ, ನೀವು ಆ ಕಡೆಗೂ ಹೋಗೋಕ್ಕಾಗಲ್ಲ ಮತ್ತು ಈ ಕಡೆಗೂ ಹೋಗೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ಆದರೆ ಒಂದು ರೇಂಜಿಗೆ ಓಕೆ, ಬೈಕ್ ಟ್ಯಾಕ್ಸಿಲೂ ಕೂಡ ಓಲಾದಲ್ಲಾದರೆ ಓಕೆ. ಮತ್ತು ಈಗ ಪೋಟರಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಹಾಕ್ಕೊಂಡ್ರೆ ಒಂದು ಸತಿ ರ್ಯಾಪಿಡೋದಲ್ಲಿ ನೀವೇನಾದರೂ ಒ ಟಿ ಪಿ ಹಾಕ್ಬಿಟ್ರೆ ಡ್ರಾಪ್ ಲೊಕೇಶನ್ಗೆ ಹೋಗೋ ಮುಂಟನೂ ಅದು ಎಂಡ್ ಆಗೋದೇ ಇಲ್ಲ. ಓಲಾದಲ್ಲಿ ಆಗುತ್ತೆ ಆ ಥರ. ನೀವು ಪೋಟರಲ್ಲಿ ತೊಗೊಂಡು ಬೈಕ್ ಟ್ಯಾಕ್ಸಿ ಈಗ ಪೋಟರಲ್ಲಿ ಒಂದು ಆರ್ಡ್ರ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಮತ್ತು ಓಲಾದಲ್ಲಿ ಒಂದು ಆರ್ಡ್ರ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ ಬೈಕ್ ಟ್ಯಾಕ್ಸಿ. ಈಗ ಅದು ಉಲ್ಟಾ ಪಲ್ಟಾ ಆಯಿತು, ನೀವು ಮಧ್ಯದಲ್ಲಿ ಎಂಡ್ ಮಾಡ್ಬೋದು ಇದು ಓಲಾದಲ್ಲಿ. ಆದರೆ ರ್ಯಾಪಿಡೋದಲ್ಲಿ ಆ ಥರ ಬರೋಲ್ಲ. ಒಂದು ಸತಿ ನೀವು ಒ ಟಿ ಪಿ ಹಾಕಿದ್ರೆ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಅದು ಎಂಡ್ ಆಗೋದು, ಮಧ್ಯದಲ್ಲಿ ಎಂಡ್ ಆಗೋಲ್ಲ. ಅಕಸ್ಮಾತ್ ನೀವು ಎಂಡ್ ಮಾಡಬೇಕು ಅಂದ್ರೂ ಕಸ್ಟಮರ್ ಹತ್ರ ನೀವು ರಿಕ್ವೆಸ್ಟ್ ಮಾಡಬೇಕು, ಸರ್ ಇದು ರಾಂಗ್ ಲೊಕೇಶನ್ ಆಗಿದೆ, ನನಗೆ ಪಾರ್ಸಲ್ ಇದೆ ಒಂದು ಅಂತ. ಅವರು ಒ ಟಿ ಪಿ ಕೊಡಬೇಕು, ಅಂದರೆ ಅವ್ರು ಕನ್ಫರ್ಮ್ ಮಾಡಬೇಕು. ಅವ್ರು ಕನ್ಫರ್ಮ್ ಮಾಡಿದ್ರೆ ನಿಮಗೆ ಇದು ಕಮಿಷನ್ ಕಟ್ಟಾಗುತ್ತೆ ರ್ಯಾಪಿಡೋದಲ್ಲಿ. ಓಲಾದಲ್ಲಿ ಅದರ ಕಟ್ಟಾಗಲ್ಲ. ಅದು ನೀವೊಂದು 40 ಕಿಲೋಮೀಟ್ರ್ ತೊಗೊಂಡ್ಬಿಟ್ಟಿದ್ದೀರ ಅಂದ್ಕೊಳ್ಳಿ, ಅದರಲ್ಲಿ ಒಂದು 70 ರೂಪಾಯಿ ಕಮಿಷನ್ನೇ ಕಟ್ಟಾಗತ್ತೆ. ನೀವೇನಾದರೂ ಒಂದು ಸತಿ ರಾಂಗ್ ಲೊಕೇಶನ್ ತೊಗೊಂಡ್ಬಿಟ್ರೆ, ಈ ಥರ ಕಟ್ಟಾಗ್ಬಿಟ್ರೆ ಆಗ ನೀವು ಪಾರ್ಸಲ್ ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀವು ಹೊಸಬ್ರು ಯಾರಾದರೂ ಮಲ್ಟಿ ಆರ್ಡರ್ ಮಾಡ್ತಾಯಿದ್ದೀರ ರ್ಯಾಪಿಡೋದಲ್ಲಿ ಪೋಟರಲ್ಲಿ ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಬಿಟ್ಟು ತೊಗೊಳ್ಳಿ. ನೀವು ಲೊಕೇಶನ್ ಕರೆಕ್ಟಾಗಿ ಗೊತ್ತಿದೆ ಅಂದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗ್ಬಿಡಿ. ಮಲ್ಟಿ ಆರ್ಡರು ಜಾಸ್ತಿ ಸಿಗುತ್ತೆ ಅಂತ ಆಸೆಲಿ ತೊಗೊಂಡ್ಬಿಟ್ರೆ, ಈ ಥರ ಏನಾದ್ರು ಒಂದು ಸತಿ ಆಗಿಬಿಟ್ರೆ ನಿಮಗೂ ಕಸ್ಟಮರ್ಗೂ ಯುದ್ಧನೇ ಆಗಿಬಿಡುತ್ತೆ. ಅಕಸ್ಮಾತ್ ಏನಾದರೂ ನೀವು ಒಂದು ಪೋಟರಲ್ಲಿ ಆರ್ಡ್ರ್ ಎತ್ಕೊಂಡಿದ್ದೀರ ಅಂದ್ಕೊಳ್ಳಿ, ಅರ್ಜೆಂಟ್ ಇದೆ ಬೇಗ ಬರಪ್ಪ ಅಂತ ಕರೆದಿರ್ತಾರೆ. ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಳ್ದೆ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಎತ್ಕೊಂಡ್ಬಿಟ್ರಿ, ರ್ಯಾಪಿಡೋದಲ್ಲೇ ಅಂದ್ಕೊಳ್ಳಿ, ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಎತ್ಕೊಂಡ್ಬಿಟ್ರಿ, ಅದು ರಾಂಗ್ ಆಗಿಬಿಡ್ತು. ಅವಾಗ ಏನು ಮಾಡ್ತೀರಾ? ಅವಾಗ ಆ ಕಡೆಗೂ ಹೋಗೋಕ್ಕಾಗಲ್ಲ, ಈಗ ಈ ಕಡೆಗೂ ಬರೋಕ್ಕಾಗಲ್ಲ, ಮಧ್ಯದಲ್ಲಿ ಎಂಡ್ ಕೂಡ ಮಾಡೋಕ್ಕಾಗಲ್ಲ. ಅವಾಗ ಯುದ್ಧನೇ ಆಗಿಬಿಡುತ್ತೆ ನಿಮಗೂ ಕಸ್ಟಮರ್ಗೂ. ಅದಕ್ಕೆ ನೀವು ಹೊಸಬ್ರು ಯಾರು ಬರ್ತಾಯಿದ್ದೀರಾ ಅಂದರೆ ನೋಡ್ಬಿಟ್ಟು ಎತ್ಕೊಳ್ಳಿ. ನಿಮಗೇನಾದರೂ ಆ ಲೊಕೇಶನ್ ಗೊತ್ತಿದೆ ಅಂದರೆ, ನೀವು ತುಂಬ ಸತಿ ಓಡಾಡಿದ್ದೀರಾ ಅಂದರೆ ಆ ಲೊಕೇಶನಲ್ಲಿ, ಆವಾಗ ಮಾತ್ರ ಎತ್ಕೊಳ್ಳಿ. ನಾನು ಇದನ್ನು ಸುಮಾರು 1 ವರ್ಷದಿಂದ ಮಾಡ್ತಾಯಿದ್ದೀನಿ, ಅದಕ್ಕೆ ನನಗೊಂದು 50% ಗೊತ್ತಿದೆ. ಅಂದರೆ ಮೈನು ಈಗ ಎಲ್ಲಿದ ತಕ್ಷಣ ಗೊತ್ತಾಗಬೇಕು ಆ ಥರ ಜಾಗಗಳು ಮಾತ್ರ ಗೊತ್ತಿದೆ. ಅಂದರೆ ಈಗ ನಾಗವಾರ ಅಂದ್ಕೊಳ್ಳಿ, ಕೆ ಆರ್ ಪುರಮ್, ಮೆಜೆಸ್ಟಿಕ್ಕು, ಇದು ಮೈನು, ಚಿಕ್ಕಪೇಟೆ, ಮತ್ತು ಈ ಥರ ಮೈನು ಹೇಳಿದ ತಕ್ಷಣ ಜ್ಞಾಪನಕ್ಕೆ ಬರಬೇಕು. ಆ ಥರ ಲೊಕೇಶನಲ್ಲಿ ಇದ್ದರೆ ಮಾತ್ರ ನಾನು ಮಲ್ಟಿ ಆರ್ಡರನ್ನು ತೊಗೊಳ್ತೀನಿ, ಇಲ್ಲಾಂದರೆ ಮಲ್ಟಿ ಆರ್ಡರ್ ತೊಗೊಳ್ಳಲ್ಲ. ನಾನೀಗ ಸುಮಾರು ಒಂದು ಪೋಟರಲ್ಲಿ ಒಂದು ಆರ್ಡರ್ ಮಾಡಿದ್ದೀನಿ, ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ಮಾಡಿದ್ದೀನಿ. ಆದರೆ ಪಾರ್ಸಲ್ ಮಾಡಿರೋದು 2 ಆರ್ಡರ್ ಕೂಡ ಖಾಲಿ ಮಾಡಿದ್ದೀನಿ. ಅಂದರೆ ಬರೀ ಪೋಟರು ಮತ್ತು ರ್ಯಾಪಿಡೋ ಮಾಡಿದ್ದೀನಿ, ಮಲ್ಟಿ ಆರ್ಡರ್ ಯಾವುದೂ ಮಾಡಿಲ್ಲ. ಅಂದರೆ ಸಿಕ್ಕಿಲ್ಲ ನನಗೆ, ಅದು ತೊಗೊಳೋದು ಕೂಡ ಗೊತ್ತಾಗಿಲ್ಲ. ಏಕೆಂದರೆ ಅದು ಗಲ್ಲಿಲಿ ಇರುತ್ತೆ, ಅಷ್ಟು ಬೇಗ ಗೊತ್ತಾಗಲ್ಲ. ನಾವೇನಾದರೂ ರಾಂಗ್ ತೊಗೊಂಡ್ಬಿಟ್ರೆ ನಮ್ಗೆ ಕಷ್ಟ ಆಗಿಬಿಡುತ್ತೆ. ನಾವು ಅವಾಗ ಒಂದು ಡ್ರಾಪ್ ಮಾಡಲೇಬೇಕಾಗತ್ತೆ, ಬೇರೆ ಆಪ್ಷನ್ನೇ ಇರೋಲ್ಲ. ಅದಕ್ಕೆ ನೀವೇನಾದರೂ ಮಲ್ಟಿ ಆರ್ಡರ್ ಮಾಡ್ತೀರಾ ಅಂದರೆ ನೋಡ್ಬಿಟ್ಟು ತೊಗೊಳ್ಳಿ. ಬನ್ನಿ, ಈಗ ಪೋಟರು ಒಂದು ಆರ್ಡ್ರ್ ಬಿದ್ದಿದೆಯಲ್ಲ, ಅದನ್ನು ಡ್ರಾಪ್ ಮಾಡಿಬಿಟ್ಟು 2 ಆರ್ಡ್ರಲ್ಲಿ ಎಷ್ಟು ಕೊಟ್ಟ ಅಂತ ನಿಮ್ಗೆ ಅಲ್ಲೇ ಹೇಳ್ತೀನಿ. ಬನ್ನಿ ಹೋಣ. ಜಾಸ್ತಿ ತಲೆ ತಿನ್ನೋದು ಬೇಡ, ನಿಮಗೂ ಬೋರ್ ಹೊಡೆದ್ಬಿಡುತ್ತೆ. ಒಂದು ಹೇಳೋದನ್ನೇ ಹೇಳ್ತಾ ಇದ್ದರೆ ಬೋರ್ ಆಗಿಬಿಡುತ್ತೆ. ಬನ್ನಿ ಹೋಣ. ಸಪೋಸ್ ನೋಡ್ಬೋದು ಪೋಟರಲ್ಲಿ ಒಂದು ಆರ್ಡರ್ ಬಿದ್ದಿತ್ತಲ್ಲ, ಇದೇ ಆ್ಯಕ್ಚುಲಿ ಇದು ಫುಡ್ಡನ್ನೇ 18 ಕಿಲೋಮೀಟರಿಂದ ತರಿಸ್ಕೊಂಡಿದ್ದಾರೆ.
ಈ ಝೊಮ್ಯಾಟೋದಲ್ಲಿ ಬುಕ್ ಮಾಡೋದು ಒಂದೇ, ಮನೆಯಿಂದ ತರಿಸೋದು ಒಂದೇ ಅಂತ ಅಂದ್ಕೊಂಡು ಪೋರ್ಟರೇ ಬುಕ್ ಮಾಡಿದ್ದಾರೆ. ಬನ್ನಿ ಈಗ ಡ್ರಾಪ್ ಮಾಡ್ಬಿಟ್ಟು ನಿಮ್ಗೆ ಅಮೌಂಟ್ ಎಷ್ಟು ಕೊಡ್ತೇನೆ ಅಂತ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಕಸ್ಟಮರ್ ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ. ನೋಡ್ಬೋದು ನೀವು, ಈ ಥರ ಆರ್ಡ್ರ್ ಬರ್ತಾಯಿದೆ. ಆಗಲೇ ಒಂದು ಆರ್ಡರ್ ಬಂದಿತ್ತು ಗುರು, 47 ಕಿಲೋಮೀಟರ್ ಗುರು ಆರ್ಡರ್ ಬಂದಿದ್ದು. ನೋಡ್ಬೋದು ಈಗ 47 ಕಿಲೋಮೀಟರು. ಆ ಥರ ಆರ್ಡರ್ ಬರೋದೇ ಕಡಿಮೆ ಗುರು, ಕಡಿಮೆ. ಅದು ಲಾಸ್ಟು ಲಾಂಗ್ ಆರ್ಡರ್ ಬರೋದು ತುಂಬಾ ಕಡಿಮೆ, 46 ಕಿಲೋಮೀಟರು. ಆ್ಯಕ್ಚುಲಿ ಅದು ನಿಯರ್ ಹೊಸಕೋಟೆಯಿಂದ ಜಿಗಣಿಗೆ ಬಿದ್ದಿದ್ದು. ಫುಲ್ ಝೀರೋ ಟ್ರಾಫಿಕ್ಕು. ಅದನ್ನ ಎತ್ಕೊಂಡಿದ್ದರೆ ಫುಲ್ ಝೀರೋ ಟ್ರಾಫಿಕ್ಕು. ಮಿನಿಮಮ್ ಅಂದರೂ 46 ಕಿಲೋಮೀಟರ್ನ ಒಂದು ಕಾಲು ಗಂಟೆಯಲ್ಲೆಲ್ಲ ರೀಚ್ ಮಾಡ್ಬೋದಿತ್ತು. ಮಿಸ್ ಆಗೋಯ್ತು ಗುರು. ಏನು ಮಾಡೋದು, ಹಣೆ ಬರ ಸರಿ ಇಲ್ಲ. ಆ್ಯಕ್ಚುಲಿ ಅದು ಅಂದರೆ ನಾನು ಪೋರ್ಟರಲ್ಲಿ ಆರ್ಡ್ರ್ ಪಿಕ್ ಮಾಡಿದ್ದು ಬೇರೆ ಕಡೆಯಿಂದ, ಆ ರೋಡಲ್ಲಿ ಬರ್ಬೇಕಾದ್ರೆ ಆರ್ಡರ್ ಬಂದಿದ್ದು. ಏನು ಮಾಡೋದು ಬಿಡಿ, ಎಷ್ಟು ಮಾತಾಡೋಣ. ಈಗ ಹೋಗಿದ್ದು ಆರ್ಡರ್ ಬಂದಿದ್ದು, ಡ್ರಾಪ್ ಮಾಡಿಬಿಟ್ರೆ ಟೋಟಲ್ ಇವೆರಡರಿಂದ ಎಷ್ಟು ಕೊಟ್ಟ ಅಂತ ನಾನು ನಿಮ್ಗೆ ಹೇಳ್ತೀನಿ. ಗೈಸ್ ನೋಡ್ಬೋದು, ಈಗ ನಾನೊಂದು ಪೋರ್ಟರಲ್ಲಿ ಡ್ರಾಪ್ ಬಂದಿದ್ನಲ್ಲ, ಡೂಪ್ಲಿಕೇಟ್ ನೋಟ್ ಕೊಟ್ಟಿದ್ದಾರೆ ಗುರು. ಪೇಪರ್ ನೋಟ್ ಗುರು, ಹಿಡ್ಕೊಂಡ್ರೆ ಗೊತ್ತಾಗ್ತಾ ಇದು. ಏ ಕ್ಯಾ ಹೈ ಬೈ, ಡೂಪ್ಲಿಕೇಟ್ ನೋಟ್ ಹೈ, ದೂಸರೇ ನೋಟ್ ದೇ ದೋ. ಯಾರು ಗುರು ನಾವು ಮಾಡೋದೇ ಈ ಥರ ಫುಲ್ ತಿಕ್ಕವರಿ ಇರುತ್ತೆ ಗುರು. ಡೂಪ್ಲಿಕೇಟ್ ನೋಟ್ ಹೈ ಬೈ, ದೂಸರೇ ದೇ ದೋ. ಆನ್ಲೈನ್ ಪೇ ಕರೋ. ಹಿಡಿದ ತಕ್ಷಣ ಗೊತ್ತಾಗುತ್ತೆ ಗುರು डुप्लीकेट नोट ಅಂತ ಅದು. पक्का डुप्लीकेट नोट है। ये थिकनेस देखो, ये थिकनेस नहीं है। रुको 1 सेकेंड, मेरा पास एक नोट है। चूना लगा दिया? नहीं है मेरा पास, कच्चा हो गया। नोट गुरु ಎಂತೆಂತ कस्टमर सिक्ತಾರೆ। पे करो। ये डुप्लीकेट नोट है, दूसरे आदमी को देते हो मार्क है। ये हमें भी यही दिया है। पूरा डुप्लीकेट है, कोई क्या आदमी दे देंगे। ये डुप्लीकेट नोट है। थिकनेस देखो भाई, ये थिकनेस नहीं है। वो लिखो ग्लोव्स, ये दिखाओ ये कितना गैप है, इधर दे दो। इधर कितना गैप है, इधर देखो कितना गैप है। इधर देखो कि इधर देखो, इधर गैप है। हाँ ये डुप्लीकेट नोट है। ये जेरक्स कॉपी है, कलर जेरक्स हो गया। ನೋಡು ಗುರು, ಪೇಮೆಂಟ್ ಹಾಕ್ಸ್ಕೊಂಡಿದ್ದೀನಿ. ಎಂತೆಂಥ ಕಸ್ಟಮರ್ ಸಿಗ್ತಾರೆ ಗುರು, ನಮ್ಮ ಕರ್ಮ ಗುರು. ಆ ಡೂಪ್ಲಿಕೇಟ್ ಕೊಡೋಕೆ ಬಂದನು ಗುರು ಅಣ್ಣ. ನೋಡಿದೆ ಇಸ್ಕೊಂಡಿದ್ರೆ 500 ರೂಪಾಯಿ ಹೊಗೆ ಆಗ್ತಾಯಿತ್ತಲ್ಲ ಗುರು. ಅದನ್ನು ನಾನು ಯಾರಿಗೆ ಹಾಕಕ್ಕೆ ಹೋಗೋಣ, ನಾಮನ ಅಲ್ಲ ನನಗೆ ನಾವೇ ನಾಮ ಹಾಕೋರು. ನಮಗೆ ನಾಮ ಹಾಕೋಕೆ ಬಂದರೆ ನಾವು ಬಿಟ್ಬಿಡ್ತೀವ? ಕಿತ್ತೋದು ನನ್ನ ಮಕ್ಕಳು. ಏನು ಮಾಡೋಂಗಿಲ್ಲ ಬಿಡಿ, ಇಂಥವೆಲ್ಲ ಆಗ್ತಾಯಿರ್ತಾವೆ ಬಿಡಿ. ನಿಮಗೆ ನೆಕ್ಸ್ಟ್ ಆರ್ಡರಲ್ಲಿ ಸಿಗ್ತೀನಿ. ಅಂದರೆ ಈಗ ಆರ್ಡರಲ್ಲಿ ಎಷ್ಟು ಕೊಟ್ಟಂತ ಹೇಳಿಲ್ಲಲ್ಲ, ನೋಡ್ಬೋದು. ಇದರಲ್ಲಿ 256 ಕೊಟ್ಟಿದ್ದಾನೆ. 256 + 177 ನೋಡ್ಬೋದು ಗುರು. 433 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ 2 ಆರ್ಡರಿಂದ 433 ರೂಪಾಯಿ ಆಯಿತು. ಬನ್ನಿ ನಿಮಗೆ ನೆಕ್ಸ್ಟು ಮನೆಗೆ ಹೋಗ್ಬೇಕಾದ್ರೆ ಆರ್ಡರ್ ತೋರಿಸ್ತೀನಿ. ಸೊ ಗೈಸ್ ನೋಡ್ಬೋದು, ಇದು ನನ್ನ ಕೊನೆಯ ಆರ್ಡ್ರ್ ಇವತ್ತಿಂದು. ಪೋರ್ಟರಲ್ಲಿ ಅದೇನೋ ಲಾಸ್ಟ್ ವೀಡಿಯೋ ಮಾಡಿದೆ, ಅದ್ರ ಮೇಲೆ ಅದಾದಮೇಲೆ ಇನ್ನೊಂದು ಕೂಡ ಪೋರ್ಟರಲ್ಲಿ ಡ್ಯೂಟಿ ಮಾಡಿದ್ದೆ. ಅದ್ರದ್ದು ಜಸ್ಟ್ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ಮಾತ್ರ ಹಾಕಿದ್ದೀನಿ. ನೋಡಿ, ಇದು ಟೋಟಲು 284 ಆಗಿದೆ. ಇದು ಮನೆ ಕಡೆ ಬಿದ್ದಿದೆ, ನಿಯರು ಕೋರ್ಮಂಗ್ಲ. ನಿಮ್ಮ ಮನೆಗೆ ಹೋಗೋಣ, ಸಕ್ಕ ಸುಸ್ತಾಗ್ತಾಯಿದೆ, ಮಲ್ಕೋಬೇಕು ಫಸ್ಟು. ಆಮೇಲೆ ನಿಮಗೆ ಅಲ್ಲಿ ಹೋದ್ಮೇಲೆ ಎಷ್ಟೆಷ್ಟಾಯಿತು ಯಾವುದ್ರಲ್ಲಿ ಅಂತ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಹೋಗೋಣ ಫಸ್ಟು. ಇದು ಲಾಸ್ಟ್ ವೀಡಿಯೋ, ಮತ್ತು ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡೋದು. ಬನ್ನಿ ಹೋಗೋಣ. ಸೊ ಗೈಸ್ ಫೈನಲಿ ರೂಮಿಗೆ ಬಂದಿದ್ದೀನಿ. ಅಲ್ಲಿಂದ ಖಾಲಿನೇ ಬಂದೆ ಗುರು. ಡೈಲಿ ಖಾಲಿನೇ ಬರೋಂಗಾಗಿದೆ. ಇಡೀ ಬೆಂಗಳೂರು ಸುತ್ತಾಡ್ಬೋದು. ನಮ್ಮ ರೂಮ್ ಕಡೆ ಆರ್ಡ್ರ್ ಬೀಳ್ತಾಯಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸುಮಾರು 4-5 ದಿವಸದಿಂದ ನಾನು ಆರ್ಡ್ರ್ ಎಲ್ಲಿ ಫೈನಲ್ ಡ್ರಾಪ್ ಮಾಡ್ತೀನಿ ಅಲ್ಲಿಂದ ಖಾಲಿ ಬರ್ತಾಯಿದ್ದೀನಿ. ಈಗ ಇವತ್ತು ಟೋಟಲ್ ಎಷ್ಟಾಯಿತು ಅಂದರೆ, ಯಾವ ಆ್ಯಪಲ್ಲಿ ಮಾಡಿದ್ದೀನಿ ಅಂದರೆ ಟೋಟಲು ರ್ಯಾಪಿಡ್ 2 ಆ್ಯಪಲ್ಲಿ ಮಾಡಿದ್ದೀನಿ, ಮತ್ತು ಒಂದು ಓಲಾದಲ್ಲಿ ಮಾಡಿದ್ದೀನಿ, ಮತ್ತು ಪೋರ್ಟಲ್ ಮಾಡಿದ್ದೀನಿ. ಯಾವುದ್ರಲ್ಲಿ ಎಷ್ಟೆಷ್ಟಾಗಿದೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಇವತ್ತು ಟೋಟಲು 3050 ರೂಪಾಯಿ ಆಗಿದೆ. ಇವತ್ತು ಜಾಸ್ತಿ ಲಾಗಿನ ಇರಲಿಲ್ಲ ಗುರು.
₹3,050 ಆಗಿದೆ. ಯಾಕೆಂದರೆ ಇವತ್ತು ಲಾಂಗ್ ಆರ್ಡರ್ಸು ತುಂಬಾ ಇದ್ವು, ಮತ್ತು ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸು ತುಂಬಾ ಇದ್ವು. ಗೊತ್ತಿಲ್ಲ ಏನಕ್ಕೆ ಅಂತ. ₹3,050 ಆಗಿದೆ ಇವತ್ತು. ಗೈಸ್ ಇವತ್ತು ಡೇ 9 ಅನ್ಕೊತೀನಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಯಾರು ಜಾಸ್ತಿ ಇಲ್ಲ, ಬೇಕಾ ಫಾಲೋ ಮಾಡ್ಕೊಳ್ಳಿ. ಸೊ ಗೈಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಾಳೆ ಸಿಗೋಣ. ಬಾಯ್ ಗೈಸ್.